ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಸರ್ಕಾರದಿಂದ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಸ್ನೇಹಿತರೆ. ಸೊ ಈ ಒಂದು ಯೋಜನೆಯಲ್ಲಿ ಯಾವ ಯಾವ ವರ್ಗದ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿ ವೇತನವನ್ನು ಪಡೆಯಬಹುದು, ಹಾಗೆ ಯಾವ ಯೋಜನೆಗಳು ಸಿಗುತ್ತದೆ, ಇದಕ್ಕೆ ಅರ್ಹತೆ ಏನು, ಹಾಗೆ ಅಗತ್ಯ ದಾಖಲಾತಿಗಳು ಏನು ಎಂಬುದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ. ಸೊ ಈ ವಿಡಿಯೋ ಶುರು ಮಾಡುವುದಕ್ಕಿಂತ ಮೊದಲು ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾನು ನಿಮ್ಮ ಶಿವರಾಜ. ಈಗ ನಾವು ಮೊದಲಿಗೆ ಯಾವ ಯಾವ ವರ್ಗದ ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿ ವೇತನವನ್ನು ಪಡಿಬಹುದು, ಹಾಗೆ ಯಾವ ಯೋಜನೆಗಳು ಲಭ್ಯವಿದೆ ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಸೊ ಈಗ ವಿದ್ಯಾರ್ಥಿಗಳು ಯಾವ ಯಾವ ವರ್ಗದ ವಿದ್ಯಾರ್ಥಿಗಳು ಅಂತೇಳಿದರೆ, ಹಿಂದುಳಿದ ವರ್ಗಗಳು ಅಂದರೆ OBC ಸ್ಟೂಡೆಂಟ್ಸು, ಆರ್ಥಿಕವಾಗಿ ದುರ್ಬಲಗೊಂಡ ಕುಟುಂಬಗಳು ಅಂದರೆ ಅಲೆಮಾರಿ ಅಥವಾ ಅರೆ ಅಲೆಮಾರಿ, ಹಾಗೆ ಅಲ್ಪಸಂಖ್ಯಾತರ ವರ್ಗಗಳು ಅಂದರೆ SC ಮತ್ತು ST ವಿದ್ಯಾರ್ಥಿಗಳು ಈ ಒಂದು ವಿದ್ಯಾರ್ಥಿ ವೇತನ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಈಗ ಯಾವ ಯೋಜನೆಗಳು ಇದರಲ್ಲಿ ದೊರೆಯುತ್ತೆ ಅಂತ ತಿಳಿಸ್ಕೊಡ್ತೀನಿ. ಓಕೆ, ಒಂದನೇದು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ PUC, ಡಿಪ್ಲೊಮೊ, ITI, ಪದವಿ ಮತ್ತು ಇತರೆ ಶಿಕ್ಷಣ ಕೋರ್ಸ್ಗಳಿಗೆ ಆರ್ಥಿಕ ಸಹಾಯವನ್ನು ಪಡಿಬಹುದು ಸ್ನೇಹಿತರೆ. ಎರಡನೇದು ಬಂದುಬಿಟ್ಟು ಅಲೆಮಾರಿ ಅಥವಾ ಅರೆ ಅಲೆಮಾರಿ ವಿದ್ಯಾರ್ಥಿ ವೇತನ ಅಂದರೆ ನಿರ್ದಿಷ್ಟ ಜನಾಂಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸಹಾಯವನ್ನು ಪಡಿಬೋದು ಸ್ನೇಹಿತರೆ. ಓಕೆನಾ. ಸೊ ಮೂರನೇದು ಬಂದ್ಬಿಟ್ಟು ಶುಲ್ಕ ಮರುಪಾವತಿ ಯೋಜನೆ ಅಂದರೆ ನೀವು ನಿಮ್ಮ ಒಂದು ಕಾಲೇಜಲ್ಲಿ ಏನು ಫೀಸನ್ನು ಕಟ್ಟಿರ್ತೀರೋ ಆ ಒಂದು ಫೀಸನ್ನು ಮರುಪಾವತಿಯಾಗಿ ಪಡೆದುಕೊಳ್ಳಬಹುದು. ನೆಕ್ಸ್ಟು ವಿದ್ಯಾಸಿರಿ ಯೋಜನೆ ಅಂದರೆ ಊಟ ಮತ್ತು ವಸತಿ ಸೌಲಭ್ಯವನ್ನು ಕೂಡ ಪಡಿಬೋದು ಸ್ನೇಹಿತರೆ. ಓಕೆನಾ. ಸೊ ಈ ಒಂದು ಅರ್ಜಿಗೆ ಅರ್ಹತೆ ಮತ್ತು ದಾಖಲಾತಿಗಳು ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ವಿದ್ಯಾರ್ಥಿಯು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕಾಗತ್ತೆ, ಹಾಗೆ ಹಿಂದುಳಿದ ವರ್ಗ ಅಲೆಮಾರಿ ಅಥವಾ SC ST ವಿದ್ಯಾರ್ಥಿಗಳಿಗೆ ಸೇರಿರಬೇಕಾಗತ್ತೆ. ನೆಕ್ಸ್ಟು ಮೆಟ್ರಿಕ್ ಪಾಸ್ ಮಾಡಿದ ನಂತರ ಮೆಟ್ರಿಕ್ ಶಿಕ್ಷಣವನ್ನು ಮಾಡುತ್ತಾ ಇರಬೇಕು, ಅಂದರೆ ಶಿಕ್ಷಣವನ್ನು ನೀವು ಕಂಟಿನ್ಯೂ ಮಾಡ್ತಾ ಇರಬೇಕಾಗತ್ತೆ. ನೆಕ್ಸ್ಟು ಕುಟುಂಬ ವಾರ್ಷಿಕವಾದಾಯವು 2.5 ಅಂದರೆ 2.5 ಲಕ್ಷಕ್ಕಿಂತ ಮೀರಿರಬಾರ್ದು ಸ್ನೇಹಿತರೆ, ಅಂದರೆ ಜಾಸ್ತಿ ಇರಬಾರ್ದು, ಕಡಿಮೆನೇ ಇರಬೇಕು. ಓಕೆನಾ. ನೆಕ್ಸ್ಟು ಅಗತ್ಯ ದಾಖಲಾತಿಗಳು ಏನು ಬೇಕು ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ. ಈಗ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್, ವಿದ್ಯಾರ್ಥಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಹಾಗೆ ನಿಮ್ಮ ಒಂದು ಶೈಕ್ಷಣಿಕ ದಾಖಲಾತಿಗಳು, ಸಪೋಸು ಶಾಟ್ಸ್ ನಂಬರ್ ಯಾವ ಥರ ಬರುತ್ತೆ ಸೊ ಅದೇ ಥರ ಅಲ್ಲಿ ಕಾಲೇಜಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡ್ತಾರೆ, ಸೊ ಅವು ಎಲ್ಲ ಇರಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಬ್ಯಾಂಕ್ ವ್ಯವಹಾರ ಅಂದರೆ ವಿದ್ಯಾರ್ಥಿಯ ಬ್ಯಾಂಕ್ ವ್ಯವಹಾರ ನೀಡಬೇಕಾಗತ್ತೆ. ಈ ಒಂದು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 30/9/2025 ಅಂದರೆ 30th ಸೆಪ್ಟೆಂಬರ್ 2025 ಆಗಿರುತ್ತದೆ ಸ್ನೇಹಿತರೆ. ಸೊ ಅರ್ಹ ವಿದ್ಯಾರ್ಥಿಗಳು ಈ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ಈ ಮೂಲಕ ನಿಮಗೆ ತಿಳಿಸ್ಕೊಡುತ್ತೇನೆ. ಓಕೆನಾ. ಸೊ ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ತಪ್ಪದೇ ಶೇರ್ ಮಾಡಿ ಸ್ನೇಹಿತರೆ. ತುಂಬ ಧನ್ಯವಾದಗಳು.